ಅದೇ ರೀತಿಯಾಗಿ ಹಲ್ಲಿ ನುಡಿದ್ರೂ ಸಹ ನಿಮಗೆ ಹಲ್ಲಿ ನುಡಿದ್ರೆ ನಿಮಗೆ ದಿಕ್ಕುಗಳನ್ನು ಹೇಳುತ್ತೆ. ಓಕೆ, ಅಂದರೆ ಹಲ್ಲಿ ನುಡಿಯುವಂಥ ಅಂದರೆ ಶಕುನ ನೀವು ಹೇಳ್ತಿರಲ್ಲ, ಹಲ್ಲಿ ನುಡಿದಾಗ ಅದು ಶುಭ ಅಶುಭ ಗೊತ್ತಾಗುತ್ತಾ? ಹಲ್ಲಿ ನುಡಿಯೋದು ಯಾವಾಗಲೂ ಸಹ ನೀವು ಯೋಚನೆ ನೀವು ಅದನ್ನು ಫಾಲೋ ಮಾಡಿಬೇಕಾದ್ರೆ ಹಗಲೊತ್ತಿನಲ್ಲಿ ಹಲ್ಲಿ ನುಡಿಯುವಂಥದ್ದು ಭಾಳ ಕಡಿಮೆ, ರಾತ್ರಿ ಹೊತ್ತು ಜಾಸ್ತಿ ನುಡಿಯುತ್ತೆ. ನೀವು ಮಾತನಾಡಬೇಕಾದ್ರೆ ಅದನ್ನೇನಾದರೂ ಅದು ಶಬ್ದ ಮಾಡಿದ್ರೆ ಅದು ನುಡಿದ್ರೆ ನೀವು ಮಾತನಾಡ್ತಿರುವಂಥ ಈ ಕೆಲಸ ಸಕ್ಸಸ್ ಅಂತ. ಎಲ್ಲಿಂದ ನುಡಿಬೇಕದು ಅಂದರೆ ನಿಮಗೆ ಶುಭ ದಿಕ್ಕಿನಲ್ಲಿ ನುಡಿಬೇಕು. ಪೂರ್ವ ದಿಕ್ಕಿನಲ್ಲಿ, ದೇವ ದಿಕ್ಕಿನಲ್ಲಿ, ಕುಬೇರ ದಿಕ್ಕಿನಲ್ಲಿ, ಇಂತಹ ದಿಕ್ಕುಗಳಲ್ಲಿ ಕೂಗಿದ್ರೆ ನಿಮಗೆ ಉತ್ತಮವಾದಂಥ ಶಕುನಗಳು ಸಿಗ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಏನಾದರೂ ಹಲ್ಲಿ ನಿಮಗೆ ಅಗ್ನಿ ಮೂಲೆಯಲ್ಲಿ, ವಾಯುವ ಮೂಲೆಯಲ್ಲಿ, ಯಮನ ದಿಕ್ಕಿನಲ್ಲಿ ಮಾಡಿದ್ರೆ ನಿಮಗೆ ಒಳ್ಳೆಯ ಶಕುನಗಳಿಲ್ಲ ಅನ್ನುವಂಥದ್ದನ್ನು ಹಲ್ಲಿ ಹೇಳುತ್ತೆ. ಆದ್ದರಿಂದ ಎಲ್ಲದನ್ನು ನಾವು ಕೆಟ್ಟದ್ದು ಅಂತ ಭಾವಿಸಬಾರ್ದು. ಹಲ್ಲಿ ಬಿದ್ದರೂ ಸಹ ಅಷ್ಟೆ, ನಿಮಗೆ ಕಾಲ ಮೇಲೆ ಬಿದ್ದರೆ ಶುಭ ಪ್ರಯಾಣ ಅಂತ ಹೇಳುತ್ತೆ. ಎದೆಯ ಮೇಲೆ ಬಿದ್ದರೆ ಉತ್ತಮವಾದಂತಹ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಮೂಗು ಮೇಲೆ ಬಿದ್ದರೆ ಉತ್ತಮವಾದಂಥ ವಾಸನೆಯನ್ನು ಇವತ್ತು ನಿನಗೆ ಸಿಗುತ್ತೆ ಅಂತ ಹೇಳುತ್ತೆ. ಕೈ ಮೇಲೆ ಬಿದ್ದರೆ ನಿಮಗೆ ಉತ್ತಮವಾದಂಥ ದ್ರವ್ಯ ಲಾಭ ಹೇಳುತ್ತೆ, ಬೀಳುತ್ತೆ. ಹಲ್ಲಿ ಎಲ್ಲಿ ಬೀಳಬಾರ್ದು ಅನ್ನೋದು ಒಂದೇ ಒಂದು ಹೇಳುತ್ತೆ, ತಲೆ ಮೇಲೆ ಹಲ್ಲಿ ಬೀಳಬಾರ್ದು. ತಲೆ ಮೇಲೆ ಹಳ್ಳಿ ಬಿದ್ದರೆ ಕಂಟಕ, ನಿಮಗೆ ಯಾವುದೋ ಮುಂದೆ ಕಂಟಕ ಕಾಯ್ತಾ ಇದೆ ಅನ್ನುವಂಥದ್ದನ್ನು ತಲೆ ಮೇಲೆ ಬಿದ್ದರೆ ಹೇಳುತ್ತೆ ಹೊರತು ನಿಮ್ಮ ದೇಹದ ಯಾವುದೇ ಭಾಗದ ಮೇಲೆ ಬಿದ್ದರೂ ಸಹ ಉತ್ತಮವಾದಂಥ ಶುಭ ಶಕುನವನ್ನೇ ಅದು ಹೇಳುತ್ತೆ. ಅಂದರೆ ಹಲ್ಲಿ ಬಿತ್ತು ಅಂದ ತಕ್ಷಣ ಹೆದರಬೇಕಾದಂಥದ್ದೇನಿಲ್ಲ, ಅಲ್ಲಿ ಶುಭ ಫಲಗಳು ಕೂಡ ಇರುತ್ತೆ.